ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಧೃತರಾಷ್ಟ್ರನಿಗೆ ಸಂಜಯ ಭೀಷ್ಮರು ಮಾಡಿದ ಶಂಕನಾದಕ್ಕೆ ಯಾವ ರೀತಿಯಿಂದ ಪಾಂಡವರು ಕ್ರಮಬದ್ಧವಾಗಿ ಗ್ರಹಿಸಿದರು ಎಂದು ತಿಳಿಸುತ್ತಾ ಒಟ್ಟಾರೆ ಪಾಂಡವರ ಪಕ್ಷದಿಂದ ಬಂದಿರತಕ್ಕಂತಹ ಆ ನಾದದ ವೈಭವ ಏನು ಎನ್ನುವುದಾಗಿ ಮನಮುಟ್ಟುವಂತೆ ತಿಳಿಸಿಕೊಡ್ತಾ ಇದ್ದಾನೆ. ಸಘೋಷೋ ಧಾರ್ತ ರಾಷ್ಟ್ರಾಣ ಹೃದಯಾನಿ ವ್ಯದಾರಯತಿ ನಭಶ್ಚ ಪೃಥಿವೀಂಚೈವ ತುಮುಲೋ ವ್ಯನಾದಯನ್. ಆ ಧ್ವನಿ ಅಂತ ಹೇಳಲು ಸಂಜಯ ಸಘೋಷ ಅಂತ ಬಹಳ ದೊಡ್ಡದಾದ ಒಂದು ನಾದ. ಇದರಿಂದಾಗಿ ಆ ಕಾಲದಲ್ಲಿ ಪಾಂಡವರ ಶಂಖಗಳಿಂದ ಕೃಷ್ಣನ ಶಂಖದಿಂದ ಬರತಕ್ಕಂತಹ ಸಹಜವಾದ ನಾದದ ನಡೆ ಎಷ್ಟು ಜೋರಾಗಿ ವೈರಿ ಪಕ್ಷಗಳನ್ನು ಹೊಡೆಯುತ್ತಿತ್ತು ಎನ್ನುವುದು ಹಾಗೆ. ನಾವು ದೈವಿಕವಾದಂತಹ ಶಂಖಕ್ಕೆ ಗರ್ಭ ದೇವಾದಿನಾದೀನ ಅಂತ ಹೇಳುತ್ತೇವೆ. ಯಾರಿಗೆ ಓಂಕಾರದ ನಾದವನ್ನು ಕೇಳುವ ಯೋಗ್ಯತೆ ಇಲ್ಲವೋ, ಯಾರು ಸಹಜವಾದ ಮಂತ್ರಧ್ವನಿಯಿಂದ ಹೆದರಿ ದೂರಕ್ಕೆ ಓಡ್ತಾರೋ ಅಂತಹ ವ್ಯಕ್ತಿಗಳು ಶುದ್ಧ ಮಾಂಗಲಿಕವಾದಂತಹ ಸದ್ದುಗಳೆಡೆಯಿಂದ ಹಾರಿ ಹೋಗ್ತಾರೆ. ಇಂತಹ ಒಂದು ದೈವಿಕ ವಾತಾವರಣವನ್ನು ನಡೆಸಿಕೊಟ್ಟಿದೆ. ಶತ್ರು ಭೀಷಣವಾಗಿ ಆ ಶಬ್ದ ಇತ್ತು, ಅದು ಕೇಳಬೇಕೇನು? ಸಕಲ ದೋಷಗಳನ್ನು ನಿರಾಸಗೊಳಿಸತಕ್ಕಂತಹ ಭೀಮನೇ ನಿಂತು ಧ್ವನಿಗೈದಾಗ, ಸಕಲ ದೋಷಗಳನ್ನು ಸ್ವಭಾವತಃ ದೂರ ಮಾಡತಕ್ಕಂತಹ ಕೃಷ್ಣನೇ ನಿಂತು ಧ್ವನಿ ಮಾಡಿದಾಗ ಆ ಧ್ವನಿದಲ್ಲಿ ಎಂತಹ ಸಾಮರ್ಥ್ಯ ಇತ್ತು ಎನ್ನುವುದು ಅನುಭೂತಿ. ವ್ಯಕ್ತಿ ಸಾಮಾನ್ಯನಿಗೆ ಯೋಚನೆ ಮಾಡಲಿಕ್ಕೆ ಹೋಗುವುದು. ಅದನ್ನು ಆದರೂ ಸಂಜೆಯ ಸೆರೆ ಹಿಡಿದು ತನ್ನ ಮಾತಿನಲ್ಲಿ ಧೃತರಾಷ್ಟ್ರನಿಗೆ ಅಲ್ಲಿ ಆಗಿರತಕ್ಕಂತಹ ವ್ಯವಸ್ಥೆಯನ್ನು ತಿಳಿಸಿಕೊಡುತ್ತಾನೆ. ಸಘೋಷ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್. ಧೃತರಾಷ್ಟ್ರನ ಮಕ್ಕಳ ಎದೆಗಳನ್ನು ಒಡೆಯಿತು ಅಲ್ಲ, ನಿನ್ನ ಮಕ್ಕಳ ಅಂತ ಹೇಳಬೇಕಿತ್ತು. ಹೇಳುವುದು ಚಂದ ಇತ್ತು, ಆದರೆ ಹೇಳಿಲ್ಲ ಸಂಜಯ. ಧೃತರಾಷ್ಟ್ರನ ಒಳಗಿನ ಧ್ವನಿಯನ್ನು ಇವಾಗ ಕಾಕುವಾಗಿ ಹಿಡಿದು ಹೇಳ್ತಾ ಇದ್ದಾನೆ. ಸಂಜಯ ಬಂದ ತಕ್ಷಣ ಕೇಳಿದ್ದ, ಮಾಮಕ ಪಾಂಡವಾಶ್ಚೈವ ಅಂತ ಕೇಳಿದ್ದ. ನನ್ನವರು ಪಾಂಡವರು ಏನು ಮಾಡಿದ ಅಂತ ಕೇಳಿದ್ದ. ಅದು ಉತ್ತರವಾಗಿಯೇ ಧಾರ್ತರಾಷ್ಟ್ರ ಅಂತ ಹೇಳಿದ. ಸಂಜಯನಿಗೆ ಎಲ್ಲರೂ ಒಂದೇ, ಪಾಂಡವರು ಒಂದೇ, ಧಾರ್ತರಾಷ್ಟ್ರರು ಒಂದೇ. ಇಬ್ಬರನ್ನು ಚೆನ್ನಾಗಿ ಅರಮನೆಯಲ್ಲಿ ಕಂಡರು. ಹಳೆಯ ಕೊಂಡಿಯ ಅವನು ಧಾರ್ಮಿಕದೆಡೆಗೆ ನೋಡುವ ಕೃಷ್ಣನ ವೈಭವವನ್ನು ಕಂಡರು. ಪಾಂಡವರಿಗೆ ಆಗತಕ್ಕ ಅನ್ಯಾಯವನ್ನು ಅರಮನೆಯಲ್ಲಿ ನೋಡಿ ಸಂಕಟಪಟ್ಟರು, ಸಚೇತನ. ಹಾಗಿರುವಾಗ ಸಂಜಯ ಸಹಜವಾಗಿಯೇ ಧೃತರಾಷ್ಟ್ರದಲ್ಲಿ ಆಗಿರತಕ್ಕಂತಹ ಒಳ ಈಗಿರತಕ್ಕ ಹುಳುಕುಗಳನ್ನು ಎತ್ತಿ ಹೇಳಿಬಿಟ್ಟ. ನೀವು ರಾಷ್ಟ್ರವನ್ನು ಕಬಳಿಸಿದವರು ಅಂತ. ಧಾರ್ತರಾಷ್ಟ್ರನ ಹೃದಯಾನಿ ವ್ಯದಾರಯ. ಊರನ್ನು ನಿಮ್ಮದಾಗಿಸಿಕೊಳ್ಳಲಿಕ್ಕೆ ಹೊರಟಲ್ಲ ನಿಮ್ಮ ಮಕ್ಕಳು, ಅವರಿಗೆ ಶಂಖಧ್ವನಿಯಲ್ಲಿಯೇ ಏಟು ಬಿತ್ತು ಅಂತ. ಇದು ನೋಡಬೇಕಾದ ಸಂಜಯ್ ಹೇಳಿದ್ದು ನಿಮ್ಮ ಹೃದಯಗಳನ್ನು ಒಡೆಯಿತು. ಏನು ಬಾಣ ಅಲ್ಲ, ಶಂಖದ ನಾದ. ಹಾಗಾದ್ರೆ ಶಂಖವು ಒಂದು ಆಯುಧ ಆಯಿತು. ಎಷ್ಟೋ ಜನ ಕೇಳುವುದು, ಚಕ್ರ ಆಯುಧ ಸರಿ, ಗದೆ ಆಯುಧ ಸರಿ,
ಶಂಖ ಯಾಕೆ ಆಯುಧ? ಶಂಖ ಆಯುಧ ಆಗುವುದೇ? ಆಯುಧ ಅಂದ್ರೆ ಏನು? ಆಯುಸ್ಸನ್ನು ತೆಗೆಯುವಂಥದ್ದು. ಶಸ್ತ್ರ ಆಗಬೇಕು. ಶಂಖದಿಂದ ಹೊಡಿತಾರೆ. ಈಸಿ ಹೊಡೆದ್ರೆ ಶಂಖವು ತಲೆಗೆ ನೋವು ಕೊಡಬಹುದು. ಆದರೆ ಶಂಖದ ಧ್ವನಿಯೇ ಆಯುಧವಾಗುತ್ತೆ ಎನ್ನುವುದನ್ನು ಇಲ್ಲಿ ತೋರಿಸಿಕೊಡು. ಶಂಖ ಕೇವಲ ಶಂಖ ಅಷ್ಟೇ ಅಲ್ಲ, ಶಂಖ ಕಹಳೆ ಎಲ್ಲ ಇದೆ. ಅದೇ ಅವರೆಲ್ಲರೂ ಉಪಯೋಗಿಸಿಕೊಂಡಿದ್ದು. ಆದರೆ ಇಲ್ಲಿಲ್ಲ. ಪಾಂಡವರದ್ದು ಕೇವಲ ಶಂಖಗಳ ವಿಭ್ರಮಗಳನ್ನು ಮಾತ್ರವೇ ಸಂಜೆ ಹೇಳ್ತಾ ಬಂದ. ಪಾಂಡವರು, ಪಾಂಡವ ಪಕ್ಷದವರು ಎಲ್ಲರೂ ಕ್ರಮಬದ್ಧವಾಗಿ ಉರಿದ ಶಂಖಗಳು ಹೇಗಾಗಿವೆ ಕೇಳಿದ್ರೆ, ಊದಿದ ಶಂಖಗಳ ನಾದ ಅದು ಘೋಷವಾಗಿ 100 ಮಡಿಯಾಗಿ 100 ಕೌರವರ ಎದೆಯನ್ನು ಹೊಡೆಯಿತು. ಬಾಣ ಆದ ಎದೆಯನ್ನು ಹೊಡೆಯಿತು. ಶಂಖನಾದ ಕಿವಿಗೆ ಅಪ್ಪಳಿಸಬೇಕು. ಸಂಜೆ ಹಾಗೆ ಹೇಳಿ ಕಿವಿಗೆ ಅಪ್ಪಳಿಸು ಅಂತ ಹೇಳಬೇಕು. ಅಥವಾ ಕಿವಿ ಹರಿಯಿತು, ಕಿವಿ ತಮಟೆಯನ್ನು ಹೊಡೆಯಿತು ಹೇಳಬೇಕು. ಅದು ಹೇಳದೆ ಕಿವಿಯ ಮೂಲಕ ಹೊರಟ ಘೋಷ ಒಳಗೆ ಹೃದಯವನ್ನು ಹೊಡೆಯಿತು ಅಂತ. ಶಬ್ದ ಎಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿದೆ. ಹೃದಯ ಅಂದರೆ ಮನಸ್ಸು. ಅವರ ಮನಸ್ಸನ್ನೇ ನಲುಗಿಸಿತು. ಹೃದಯವನ್ನು ಹೊಡೆಯಿತು, ಮನಸ್ಸನ್ನು ನುಚ್ಚು ನೂರು ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವರಿಗೆ. ಹಾಗೆ ಆಗುವಂತೆ ಮನಸ್ಸಿಗೂ ನಾಟುವಂತೆ, ಎದೆಗೂ ಹೊಡೆಯುವಂತೆ ಇಬ್ಬಗೆಯಲ್ಲಿ ಘೋಷವನ್ನು ಆಗಿರತಕ್ಕಂಥ ಕ್ರಿಯೆಯನ್ನು ಇನ್ನು ಉತ್ತರಾರ್ಧವು ಬಿಡಿಸಿ ಹೇಳುತ್ತೆ. ನಭಶ್ಚ ಪೃಥ್ವೀಂಚೈವ ತುಮುಲಃ ಬೆನುನಾದೆಯನ್ನು ಘೋಷಕ್ಕೆ ಅನ್ವಯ. ಅಂತಹ ಘೋಷ ಇದನ್ನು ಮತ್ತೆ ಮತ್ತೆ ತಿರುಗಿಸಿ ಹೇಳಬೇಕು ಅವರು. ನಭಶ್ಚ ಪೃಥ್ವೀಂಚೈವ ತುಮುಲೋ ಬೆನುನಾದಯನ್ ಸಘೋಷ ಧಾರ್ತರಾಷ್ಟ್ರಾನ ಹೃದಯಾನಿ ವ್ಯದಾರೆ ಅಲ್ಲಿ ಇರಬೇಕು. ಶ್ಲೋಕ ತಿರುಮುರುವಾಗಿ ಇರಬೇಕಿತ್ತು. ಆದರೆ ಆ ಸತ್ತಿನ ಪರಾಕ್ರಮ ಹೇಗೆ ಮುಂದಡಿ ಇಟ್ಟಿತ್ತು, ಮುಂದುವರಿದಿತ್ತು ಎನ್ನುವುದು ತೋರಿಸಲಿಕ್ಕೋಸ್ಕರ ಆತ ಮತ್ತೆ ಇಟ್ಟ. ಸದ್ದು ಮಾಡುತ್ತಾ ಏನು ಶಬ್ದವನ್ನು ಎದೆಯನ್ನು ಹೊಡೆಯುವುದು. ಆ ಶಬ್ದ ಹೇಗಿತ್ತು ಕೇಳಿದರೆ ನಭಶ್ಚ ಪೃಥ್ವೀಂಚೈವ ತುಮುಲಃ. ಇವರು ಶಂಖನಾದ ಮಾಡುವಾಗ ಕತ್ತು ಮೇಲೆತ್ತಿ ಮುಗಿಲು ಮುಟ್ಟುವಂತೆ, ಆಗಸದೆಡೆಗೆ ನಾದ ಹರಿಯುವಂತೆ ಶಬ್ದ ಮಾಡಿದೆ. ದೂರಕ್ಕೆ ಕೇಳಿಸಬೇಕಾದ್ರೆ ಹಾಗೆ ಮಾಡಬೇಕು. ಹಾಗೆ ಮಾಡಿದ ಶಬ್ದ ನೇರ ಮೊದಲಿಗೆ ಮುಗಿಲಿಗೆ ಬಡಿಯಿತು. ಮುಗಿಲಿಗೆ ಬಡಿದ ಶಬ್ದ ಮತ್ತೆ ಹಿಂದಕ್ಕೆ ಹೊಡೆಯಿತು, ನೆಲಕ್ಕೆ ಅಪ್ಪಳಿಸಿತು. ನೆಲಕ್ಕೆ ಅಪ್ಪಳಿಸಿದ ಬಳಿಕ ಕೌರವರ ಎದೆಯನ್ನು ಹೊಡೆಯಿತು. ಅಷ್ಟರಲ್ಲಿ ನಿಲ್ಲಿಲ್ಲ. ನಭಶ್ಚ ಪೃಥ್ವೀಂಚೈವ ಅಂತ 2 ಕಡೆಯಲ್ಲೂ ಚಕಾರ ಆಗ್ತಾನೆ ಸಂಜೆ. ಮುಗಿಲಿಗೆ ಹೊಡೆದ ಶಬ್ದ ನೆಲಕ್ಕೆ ಬಡಿದದ್ದು, ಮತ್ತೆ ನೆಲದಿಂದ ಪುಡಿದದ್ದು ಮುಗಿಲಿಗೆ ಹೊಡೆದು, ಅಲ್ಲಿಂದ ಮತ್ತೆ ನೆಲಕ್ಕೆ ಬಡಿದು, ಹಾಗೆ ಆಗ್ತಾನೆ ಇತ್ತಂತೆ. ಅದು ನಾವೆಯನ್ನ ಅಂದ್ರೆ ಅದು ನಿರಂತರ ಹೊಡೆಯಿತು. ಪ್ರತ್ಯೇಕವಾಗಿ ಶಂಕಧ್ವನಿ ಮಾಡಿದ್ದಾರೆ. ಕೌರವರಂತೆ ಶಿಸ್ತು ಇಲ್ಲದೆ ಒಟ್ಟಾರೆ ಎಲ್ಲವೂ ಸೇರಿಕೊಂಡು ಎಲ್ಲ ಆಯುಧಗಳನ್ನು ಸಿಕ್ಕಿದವರೆಲ್ಲ ಬಡಿದಾಗೇ ಇಲ್ಲ. ಯುದ್ಧದಲ್ಲಿ ತಂತ್ರ, ಆ ತಂತ್ರದ ಒಂದು ಕ್ರಮ, ಆ ಕ್ರಮದಲ್ಲಿ ಒಂದು ತಾರತಮ್ಯ, ಇದನ್ನೆಲ್ಲ ಇಟ್ಟುಕೊಂಡು ವ್ಯವಸ್ಥಿತವಾಗಿ ಯಾರಾದ ನಂತರ ಯಾರು ಉಡಬೇಕು, ಎಷ್ಟು ಸಮಯ ಉಡಬೇಕು, ಎಷ್ಟು ಹಂತದಲ್ಲಿರಬೇಕು, ಅದು ಹೇಗಿರಬೇಕು, ಅದರ ಹೆಸರು, ಅದರ ವೈಭವ ಎಲ್ಲವನ್ನೂ ಸಂಜೆಯ ನೋಡಿ ಹೇಳಿದವರು. ಅದರಿಂದ ಅವನಿಗೆ ಎಷ್ಟು ಶಂಕದ ಮೇಲೆ ಅವನಿಗೆ ವೈಭವದ ಪ್ರಜ್ಞೆ ಇತ್ತೋ ಅಷ್ಟೇ ಅದರ ನಾದದ ಮೇಲೆಯೂ ಅವನಿಗೆ ಯೋಚನೆ ಇತ್ತು. ಇದು ವಿಶೇಷ. ಕೇವಲ ಕೃಷ್ಣನ ಶಂಕ ಅಂತ ಹೇಳಿದ ಶಂಕದಿಂದ ಬಂದ ಧ್ವನಿಯು ಎಷ್ಟು ಕೆಲಸ ಮಾಡಿದೆ ಅಲ್ಲಿವರೆಗೂ ಹೋಗಿದೆ. ಅದರಿಂದ ಈ ಶಬ್ದಗಳು ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಬಡಿಯುತ್ತಾ ಅವರನ್ನೆಲ್ಲರನ್ನು, ನಿಮ್ಮ ಮಕ್ಕಳ ಪರಿಸ್ಥಿತಿಯೇ ಹೀಗಿದ್ರೆ ಸೈನ್ಯದ ಪರಿಸ್ಥಿತಿ ಏನು ಹೇಳಬೇಕು? ಸಘೋಷ ಧಾರ್ತಾಷ್ಟ್ರಾಣ ಹೃದಯಾನಿದ್ದಾರೆ. ನಿನ್ನ ಮಕ್ಕಳ ಎದೆಯನ್ನೇ ಒಡೆದಿರುವಾಗ ನಿನ್ನ ಮಕ್ಕಳನ್ನು ನಂಬಿ ಸೇರಿಕೊಂಡ ಸೈನ್ಯ ಏನಾಗಬೇಕು, ಏನಾಗಬೇಡ, ಹೇಗೆ ಬೇಡ. ಮತ್ತೆ ಇದನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರ ಅನಾದೆಯನ್ನಂದ. ಅದು ಎಲ್ಲರನ್ನು ಹೊಡೆಯುತ್ತಾ ನಿನ್ನ ಮಕ್ಕಳಿಗೆ ಪೂರ ಹೊಡೆಯುತ್ತ. ಅದರ ಉದ್ದೇಶ ನಿನ್ನ ಮಕ್ಕಳನ್ನು ಮುಗಿಸುವುದು. ಆದರೆ ನಿನ್ನ ಮಕ್ಕಳನ್ನು ಹಚ್ಚಿಕೊಂಡು ಬಂದು ಸೇರಿದ್ದರಲ್ಲ, ದುಷ್ಟರ ಬೆನ್ನೆಯಿಂದ ನಿಂತವನು ದುಷ್ಟನೇ. ಯಾವಾಗ ಎದುರು ನಿಂತವನು ದುಷ್ಟ ಅಂತ ಗೊತ್ತಾದ
ನಿನ್ನ ಮಕ್ಕಳ ಹೆಸರು ಪೂರ್ತಿ ಅಂತದ್ದೇ, ದುಷ್ಟ ಯೋಧನರು, ದುಷ್ಟ ಶಾಸನರು, ದುಷ್ಟ ಕರ್ಣರು ಅಂತ. ಹಾಗಿರುವ ಅಂತ ಎಲ್ಲ ದುಷ್ಟರನ್ನು ಹೆಸರು ಕೇಳಿಯೂ ಬಂದು ಯಾರು ಸೇರಿಕೊಳ್ತಾರೆ ಅವರು ಎಂತ ದುಷ್ಟರಿರ್ಲಿಕ್ಕಿಲ್ಲ, ದುರಾತ್ಮರಿರ್ಲಿಕ್ಕಿಲ್ಲ. ಹಾಗಾಗಿ ಅಂತವರ ಎಲ್ಲರ ಹೃದಯಗಳನ್ನು ಒಡೆಯುವಷ್ಟು ಸಾಮರ್ಥ್ಯಪೂರ್ಣವಾಗಿತ್ತು ಮೊತ್ತದ ಘೋಷ ಅಂತ. ಅದನ್ನೇ ಘೋಷಣೆಯಲ್ಲಿ ಹೇಳಿ 100 ಧೃತರಾಷ್ಟ್ರ ಮಕ್ಕಳ ಹೃದಯವನ್ನು ಒಡೆಯಲಿಕ್ಕೆ ಹೇಳುವಾಗ ಹೃದಯಗಳನ್ನು ಅಂತ ಪ್ರತ್ಯೇಕಗೊಳಿಸಿದ. ಅಲ್ಲಿ ಹೃದಯಗಳು ಅಂದ್ರೆ ಹೃದಯಗಳು ಮಾತ್ರ ಅಲ್ಲ, ಮನಸ್ಸುಗಳು, ಕಿವಿಗಳು, ಎಲ್ಲ ಇಂದ್ರಿಯಗಳು, ಹೊರಗಿನ ಎಲ್ಲ ಇಂದ್ರಿಯಗಳು ಇಟ್ಟುಕೊಂಡು ಅದಕ್ಕೆ ಬಹುವಚನ ಆಗಿದೆ. ಅಲ್ಲಿ ಬಹುವಚನ ಎನ್ನುವುದು ಇತರ ಅಂತ ಹೇಳಿ, ಧಾತರಾಷ್ಟ್ರ ಅಂತ ಹೇಳಿ ಬಹುವಚನ ಆಗಿದ್ದು ಕೇವಲ ಧೃತರಾಷ್ಟ್ರ ಮಕ್ಕಳು ಅಲ್ಲ, ಧೃತರಾಷ್ಟ್ರ ನಂಬಿ ಬಂದವರು ಎಲ್ಲರನ್ನೂ ಇಟ್ಟುಕೊಳ್ಳಿ. ಆದರೆ ಶಬ್ದ ಮಾತ್ರ ಬಂದಿದೆ ಘೋಷ, ಮೊತ್ತದ ಧ್ವನಿ ಅಂತಾನೆ. ಕೃಷ್ಣ ಓದಿದ್ದು ಒಂದೇ, ಭೀಮ ಓದಿದ್ದು ಒಂದೇ, ಅರ್ಜುನ ಓದಿದ್ದು ಒಂದೇ. ವಿಚಿತ್ರವಾದ ಪ್ರಯೋಗ ಇದೆ ಸಂಜಯ. ಎಲ್ಲರ ಶಬ್ದಧ್ವನಿಗಳನ್ನು ಪ್ರತ್ಯೇಕ ಹೇಳಿಯೂ ಒಟ್ಟಾಗುವಾಗ ಒಂದಕ್ಕೆ ಅರ್ಥ ಕೊಟ್ಟಾರ. ಕೌರವರ ಪಾಲಯದಲ್ಲಿ ಎಲ್ಲರೊಟ್ಟಿಗೆ ಶಬ್ದ ಮಾಡಿದ್ರು, ಅದನ್ನು ಪ್ರತ್ಯೇಕ ಹೇಳ್ತಾನೆ. ಬೇರೆ ಶಬ್ದ ಆಗಿತ್ತು, ಅದು ಆಗಿತ್ತು, ಇದು ಆಗಿತ್ತು, ಏನೋ ಒಟ್ಟಾರೆ ಗಲಾಟೆ ಮಾಡಿದ್ರು ಅಂತ ಹೇಳಿಬಿಟ್ಟ. ಇಲ್ಲಿ ಗಲಾಟೆ ಹೇಳದೆ ಅದಕ್ಕೊಂದು ಮುಖವನ್ನು ಕೊಟ್ಟು ರೂಪವನ್ನಿಟ್ಟು ಅದು ಯಾವ ರೀತಿಯಿಂದ ಉಂಡೆಯಾಗಿ ಬಂದು ಧೃತರಾಷ್ಟ್ರದ ಎಲ್ಲರ ಹೃದಯವನ್ನು ಒಡೆದಿತ್ತು ಎನ್ನುವುದನ್ನು ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಘೋಷವು ಒಂದು ಲೆಕ್ಕದ ಆಯುಧ. ಅದನ್ನು ಬಹಳ ಸುಂದರವಾಗಿ ಪಾಂಡವರೆಲ್ಲರೂ ಬಳಸಿದ್ರು ಅಂತ ಅರ್ಥ. ಇಲ್ಲಿ ಸಂಜೆ ಹೇಳಿದ, ಇನ್ನು ಮುಂದಕ್ಕೆ ಇರಬಹುದು. ಇದು ಗೀತೆಯ ಉಪಕ್ರಾಂತದಲ್ಲಿ ಬಂದಿರತಕ್ಕ ಸುದ್ದಿ ಆದ್ದರಿಂದ ಮುಂದೆ ಯುದ್ಧದ ಉಪಕ್ರಮಗಳಲ್ಲಿ ಎಲ್ಲ ಬೇಕಾದಷ್ಟು ಈ ತಂತ್ರವನ್ನು ಬಳಸಬೇಕು ಹೇಳಿಕೊಳ್ಳುತ್ತಾರೆ. ಧರ್ಮರಾಜನೇ ಹೇಳಿದ್ದಾನೆ, ಯುದ್ಧದ ನಡುವೆಯಲ್ಲಿ ಸುದ್ದಿ ಕೇಳದಿದ್ದಾಗ ಅರ್ಜುನನ ಬಗ್ಗೆ ಆತ ಅಪಾಪಿಸಿ ಭೀಮನನ್ನು ಹೇಳುತ್ತಾನೆ, ನಿನಗವ ಕಂಡರೆ ನನಗೊಂದು ನೀನು ಸಿಂಹನಾದದಲ್ಲಿ ಕೇಳಿಸಿಬಿಡು, ನನಗೆ ಗೊತ್ತಾಗಿ ಬಿಡುತ್ತೆ, ಓ ಅರ್ಜುನ ಕೃಷ್ಣರು ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಹಾಗೆ ಘೋಷಗಳನ್ನು ತಮ್ಮ ವಿಜಯದ ಸಂಕೇತವನ್ನಾಗಿ ಬಳಸಿಕೊಂಡದ್ದು ಇದೆ. ಅದನ್ನಿಟ್ಟುಕೊಂಡೇ ಸಂಜಯ್ ಬಹಳ ಚೆನ್ನಾಗಿ ಹೇಳಿದ, ಸ ಘೋಷ ಧಾರ್ತರಾಷ್ಟ್ರಾನ ಹೃದಯಾನಿ ಯದಾರಯತ್ ನಭಶ್ಚ ಪ್ರತಿರೀಂಚೈವ ತುಮುಲಃ ಬೆನ್ನಾದೆ. ಅದು ತುಮುಲ ಆಯಿತು ಅಂತ. ತುಮುಲ ಅಂದ್ರೆ ಒಳಗೂ ಹೊರಗೂ ತುಮುಲ ಇದೆ. ಕೌರವರಿಗೆ ಏನು ಮಾಡೋದು ಗೊತ್ತಾಗಿಲ್ಲ. ಕೌರವರು ಶಂಕ ಊದಿದಾಗ ಪಾಂಡವರು ನಿರ್ಭೀತಿಯಿಂದ ವ್ಯವಸ್ಥಿತವಾಗಿ ಪ್ರತಿಕ್ರಿಯಿಸಿದ್ರು. ಪ್ರತಿಕ್ರಿಯೆಯಾಗಿ ನಡೆದದ್ದು ಅವರ ಶಂಖನಾದಕ್ಕೆ ಇವರ ಶಂಖನಾದ. ಆದರೆ ಇವರ ಪ್ರತಿಕ್ರಿಯೆಯಲ್ಲಿ ಒಂದು ವ್ಯವಸ್ಥೆ, ಕ್ರಮಬದ್ಧವಾದಂತಹ ನಾದದ ವೈಭವಗಳು, ಒಂದು ಚೂರು ಹೆದರದೆ, ಗೆಲಿಗೊಳ್ಳದೆ, ಗೊಂದಲಕ್ಕೀಡಾಗದೆ, ಒಟ್ಟಾರೆ ಒಟ್ಟು ಕೂಡಿಕೊಂಡು ಒಬ್ಬೆ ಹಾಕಿದ್ದಲ್ಲ, ಶಬ್ದ ಮಾಡಿದ್ದಲ್ಲ. ನಾವು ಪ್ರತಿಯೊಬ್ಬರೂ ಸಿದ್ಧರು, ವ್ಯವಸ್ಥಿತವಾಗಿ ಹೋರಾಡುವ ಸಾಮರ್ಥ್ಯ ಉಳ್ಳವರು. ನಿಮ್ಮ ಯಾವುದೇ ರೀತಿಯ ಯುದ್ಧದ ಪಂಥದ ಆಹ್ವಾನಕ್ಕೆ ನಾವು ಪ್ರತಿಯೊಬ್ಬರೂ ಚೆನ್ನಾಗಿದ್ದೇವೆ, ತಯಾರಿದ್ದೇವೆ ಎನ್ನುವ ಆತ್ಮವಿಶ್ವಾಸ, ಛಲ, ಧಾರ್ಮಿಕ ಮನೋಭೂಮಿಕೆ, ಧೈರ್ಯ ಒಬ್ಬೊಬ್ಬ ಸೇವಕನಲ್ಲಿದ್ದಾರೆ. ಪಾಂಡವರು ವನವಾಸ ಕರೆಸಿದ್ದರು. ಕೇವಲ 7 ಅಕ್ಷೋಹಿಣಿ ಸೈನ್ಯ ಒಟ್ಟಾಗಿದೆ. ಆದರೂ ಅವರಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿದೆ. ಇವರು ಅರಮನೆಯಲ್ಲೇ ಕೂತವರು, 100 ಜನ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಶಂಕ ಊದುವ ಚೈತನ್ಯವಿದೆ ಚೆನ್ನಾಗಿ. ಒಟ್ಟಾರೆ 100 ಶಂಕದ ಧ್ವನಿ ಯಾರೊಬ್ಬರನ್ನಾದರೂ ಕೆಣಕಿಸುವಷ್ಟು ಇಲ್ಲ, ಶಕ್ತಿಪೂರ್ಣ. ಹೆಸರು ಮೊದಲೇ ಇಲ್ಲ ಬಿಡಿ. ಆ ನಾದಕ್ಕೂ ಏನು ಹೆಸರಿಲ್ಲ, ಪ್ರಸಿದ್ಧಿ ಬರಲಿಲ್ಲ. ಅದರಿಂದ ಎಷ್ಟು ಚೆನ್ನಾಗಿ ಹೇಳಿದ ತುಮಲಹ, ಇನ್ನೊಬ್ಬರನ್ನು ಕಳವಳಪಡಿಸುವಲ್ಲಿ, ಬೇಸ್ತು ಬೀಳಿಸುವಲ್ಲಿ. ಅದರಲ್ಲೂ ಧೃತರಾಷ್ಟ್ರನ ಮಕ್ಕಳಿಗೆ ಒಳಗೂ ತುಮಲ, ಹೊರಗೂ ತುಮಲ. ನಭಶ್ಚ ಪ್ರತಿರೀಂಚೈವ ಅಂತ ಹೊರಗೆ ಲೋಕಪೂರ್ತಿ ಶಬ್ದದಿಂದ ತುಂಬಿ ತುಳುಗಿತು. ಒಟ್ಟಾರೆ ಅನುರಣನಾಯಿತು, ಪ್ರತಿಧ್ವನಿಯಲ್ಲಿ ವೈಜ್ಞಾನಿಕವಾದ ಪ್ರತಿಧ್ವನಿ ಸಿದ್ಧಾಂತವನ್ನು ಸಂಜೆ ತೋರಿಸಿಕೊಟ್ಟ. ನಭಶ್ಚ ಪ್ರತಿರೀಂಚೈವ ಅನುನಾದ ಎನ್ನಂತ. ಅನುನಾದ ಅಂದ್ರೆ ಪ್ರತಿಧ್ವನಿ, ಘೋಷ ಅಂದ್ರೆ ಶಬ್ದ.
ನಿಜವಾದ ಶಬ್ದ ಘೋಷ ಶಂಖದಿಂದ ಹೊರಹೊಮ್ಮಿದ್ದು ಮುಗಿಲಿಗೆ ಬಡಿದಾಗ, ನೆಲಕ್ಕೆ ಅಪ್ಪಳಿಸಿದಾಗ ಎದ್ದಿರತಕ್ಕ ಪ್ರತಿಧ್ವನಿಯನ್ನು ಅನುನಾದ ಅಂತ ಕರೀತಾರೆ. ಘೋಷದಲ್ಲಿರತಕ್ಕ ಶಕ್ತಿ ಅನುನಾದದಲ್ಲಿ, ಪ್ರತಿಧ್ವನಿಯಲ್ಲಿಲ್ಲ. ಪ್ರತಿಧ್ವನಿ ಕ್ಷೀಣಿಸಿದೆ ಎನ್ನುವುದನ್ನು ತೋರಿಸಿಕೊಂಡ, ಅದು ಹಬ್ಬಿದೆ ಎನ್ನುವುದನ್ನು ಇಟ್ಟ ಅನುನಾದ ಅಂತ ಹೇಳುವಾಗ, ಅದು ಮುಂದುವರಿದಿದೆ ಎನ್ನುವುದನ್ನು ಇಟ್ಟುಕೊಂಡ. ಮತ್ತೆ ಮತ್ತೆ ಬರ್ತದೆ. ಘೋಷ ಒಂದೇ, ಅನುನಾದ ತುಂಬಾ ಇದೆ. ಈ ಪ್ರತಿಧ್ವನಿ ಸಿದ್ಧಾಂತವು ಬಹಳ ಸುಂದರವಾಗಿ ಗೀತೆ ಒಂದು ಕಡೆಯಲ್ಲಿ ತೋರಿಸ್ತಾ ಉಂಟು. ಅದನ್ನು ಸಂಜಯ ತನ್ನ ಅನುಭವದಲ್ಲಿ ಹೇಳುತ್ತಾ ಇದ್ದಾನೆ. ಇದು ಎಲ್ಲಿಗೆ ಮುಟ್ಟಿದ್ದು ಕೇಳಿದರೆ ನಭಶ್ಚ ಪೃಥ್ವೀಂಚಯ. ಪೃಥ್ವಿ ಯಾರು? ಪೃಥ್ವೀಪ ಪೃಥ್ವಿ. ಈ ನೆಲದ ಒಡೆಯ ಅಂತ ಹೇಳಿಕೊಂಡು 1 ಇಂಚು ಜಾಗವೂ ಕೊಡುವುದಿಲ್ಲ ಅಂತ ಹೇಳಿಕೊಂಡವ, ಸೂಜಿ ಮನೆಯಷ್ಟು ಜಾಗವೂ ಪಾಂಡವರಿಗೆ ಕೊಡುವುದಿಲ್ಲ ಹೇಳಿದವ, ಈ ನೆಲದ ಒಡೆಯ ಅಂತ ಹಾಕಿಕೊಂಡವ ಗೌರವ ಇದ್ದಾನೆ. ಆದ್ರಿಂದ ಪ್ರತಿಯೊಬ್ಬ ಪೃಥ್ವೀಶನನ್ನು ಸಹ ಇದು ಮುಟ್ಟಿತ್ತು ಕೊಡಿ. ಅವನ ನಭ ಅಂದ್ರೆ ಆಕಾಶ, ಹೃದಯಾಕಾಶ, ಅದಕ್ಕೆ ಕೊಡಿ. ನಭಶ್ಚ ಪೃಥ್ವೀಂಚೈವ ತುಮುಲೋಕೆ ಅನುನಾದಯನ್ನಂತಾರೆ. ಈ ವಿಶೇಷಾಂಶವನ್ನು ಹೇಳಲಿಕ್ಕೋಸ್ಕರ ವಿ ಅಕ್ಷರ ಹಾಕಿದೆ. 2 ಕಡೆ ಏನುಂಟು ವಿ ಉಪಸರ್ಗ. ಸಘೋಷ ಧಾರ್ತರಾಷ್ಟ್ರ ಹೃದಯಾನಿ ವ್ಯದಾರಯ. ಅದಾರಯಕ್ಕೆ ಸಾಕು, ಗುರುದಾತ್ರಿಗೆ ಸೀಳಿದ್ದು ಅಂತ ಹೇಳಲಿಕ್ಕೆ. ವ್ಯದಾರಯತ್ತಂದ ವಿಶೇಷವಾಗಿ ಸೀಳಿತು ಅಂದ್ರೆ ಸೀಳುವ ಗಾಯ ಮತ್ತೆ ಹೊಲಿಗೆ ಹಾಕಬಹುದು. ಸೀಳಿದ್ದಲ್ಲಿ ಇದು ದೇಹವನ್ನು ಮತ್ತೆ ಹೊಲಿಗೆ ಹಾಕದ ಹಾಗೆ ಸೀಳಿತ್ತು, ವಿಶೇಷವಾಗಿ ಹರಿದೇ ಬಿಟ್ಟಿತ್ತು. ಇನ್ನು ಕೂಡಿಸಲಿಕ್ಕೆ ಆಗುವುದಿಲ್ಲ. ಸಾಯದ ಉಪಾಯ ಶಬ್ದವೇ ಅವರ ಎದೆಯನ್ನು ಹೊಡೆದಾಗಿದೆ, ತುಂಡರಿಸಿಯಾಗಿದೆ. ಏನಯ್ಯ ಬಾಣದ ಕೆಲಸ ಅಂತ ಕೇಳ. ಮತ್ತೆ ಪ್ರತಿ ವ್ಯಕ್ತಿಯದ್ದನ್ನು ಹೇಳಿಕೋಸ್ಕರ ವಿ ಹಾಕಿದರು. ಅದು ವಿಶಿಷ್ಟವಾಗಿ ಒಬ್ಬೊಬ್ಬರನ್ನು ಒಂದು ರೀತಿಯಿಂದ ಸಿಗಿದುಕೊಂಡೋಗಿತ್ತು. ಅದನ್ನು ದುರ್ಯೋಧನನಿಗಾದ ಅನುಭವ ಶಬ್ದದಲ್ಲಿ ದುಶ್ಯಾಸನಿ ಆಗಬೇಕು ಅಂತಿದೆ. ಘೋಷದ ಏನೊಂದು ಅವನಿಗೆ ಆಗಿರತಕ್ಕಂತಹ ನೋವಿದೆ, ಬಾಧೆ ಇದೆ, ಅದು ಪ್ರತ್ಯೇಕ ವ್ಯಕ್ತಿಗಳಲ್ಲಿ ಭಿನ್ನ ಭಿನ್ನವಾಗಿದೆ, ಹೇಳಲಿಕ್ಕೆ ಬರುವುದು ಹೇಗೆ. ಹಾಗೆ ಶಬ್ದದಲ್ಲಿ ಆಗಿರತಕ್ಕ, ಏಕೆ ಶಬ್ದದಲ್ಲಿ ಅರ್ಥದಲ್ಲಿ ಆಗಿರತಕ್ಕಂತಹ ನಾವು ವೈಪರೀತ್ಯವನ್ನು ಹೊರಗೆ ಕಾಣಬೇಕು. ಕತ್ತಲಾಯಿತು ಅಂತ ಹೇಳಿದ್ರೆ ಹುಡುಗ ಜಪಕ್ಕೆ ಓಡುತ್ತಾನೆ, ಬಿಟ್ಟ ವೇಷಿಯನ್ನು ಅರಸ್ತಾನೆ, ವ್ಯಾಪಾರಿ ಅಂಗಡಿ ಮುಕ್ಕಟ್ಟು ನಿಲ್ಲಿಸ್ತಾನೆ, ಕಳ್ಳ ಕದಿಯುವ ತಂತ್ರಕ್ಕೆ ಬಲೆ ಬೀಸ್ತಾನೆ. ಶಬ್ದ ಒಂದೇ. ಶಬ್ದಕ್ಕೆ ಆರ್ಥಿಕ ವಿಭ್ರಮಗಳು ವ್ಯಕ್ತಿಯನ್ನು ನೋಡಿಕೊಂಡು ಪರಿಸ್ಥಿತಿಗೆ ಅನುಗುಣವಾಗಿ ತೆರೆದುಕೊಳ್ಳುತ್ತದೆ. ಆದ್ರೆ ಇದು ಕೇವಲ ನಾದಕ್ಕೂ ಇದೆ ಅನ್ನೋದು ತೋರಿಸಿಕೊಟ್ಟದ್ದಿದೆಯೋ. ನಾವು ಮತ್ತೊಂದು ರೀತಿಯಲ್ಲಿ ಕಲಿಬಹುದು. ಸಘೋಷ ಧಾರ್ತರಾಷ್ಟ್ರ ಹೃದಯಾನಿ ವ್ಯದಾರಯತೆ ಎನ್ನುವಲ್ಲಿ ವಿಕಾರ ಹಾಕುವ ಮೂಲಕ ಅವರಲ್ಲಿ ಇರತಕ್ಕ ವಿಕಾರಗಳು ವ್ಯತ್ಯಾಸವಾಗಿದೆ ಎಂದು ತೋರಿಸಿಕೊಳ್ಳುತ್ತದೆ. ಒಬ್ಬನಲ್ಲಿ ಆದ ವಿಕಾರದಂತೆ ಅಲ್ಲ. ಒಬ್ಬನಿಗೆ ಸತ್ತೇ ಹೋದೆಂದು ಅನಿಸುವುದು, ಇನ್ನೊಬ್ಬನಿಗೆ ವಿಚಿತ್ರವಾದ ಭಯ ಉಂಟಾಗುವುದು. ಆ ಶಬ್ದವೇ ಮತ್ತೆ ಮತ್ತೆ ಕೇಳಿದಾಗೆ ಅನುಚ್ಯವಾದ ಒಂದು ಭಯದಲ್ಲಿ ಅವನು ಬಿದ್ದಾಗೆ. ಇನ್ನೊಬ್ಬನಿಗೆ ಓಡುವ ಅಂತ ಕಾಣಬಹುದು, ಮತ್ತೊಬ್ಬನಿಗೆ ಏನು ಆಕಾಶವೇ ಕಳಿಸಿತು ಅಂತ, ಬೆಟ್ಟವೇ ಸೀಳಿತು ಅಂತ. ಹೀಗೆ ಯಾರಿಗೆ ಹೇಗೆ ಗೊತ್ತಿದೆ ಆಗ್ಬೋದು. ಪಟಾಕಿಯ ದೊಡ್ಡ ಶಬ್ದ ಆದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಯೋಚನೆ ಆಗುತ್ತೆ. ಭೂಕಂಪ ಆಯ್ತು ತಿಳ್ಕೊಂಡೆ, ನಾನು ಹೇಳ್ತಾನೆ ಇಲ್ಲೇ ಹೊಡೆದದ್ದು ನೋಡಿ. ಹಾಗೆ ಒಬ್ಬ ಮುದುಕನಾದವ ಸತ್ತೇ ಹೋಗ್ಬೋದು, ಶಬ್ದವನ್ನು ಸ್ವೀಕರಿಸಲಾಗದೆ ಅವನು ಹೆದರಿ ಸತ್ತದ್ದು. ಶಬ್ದವೇ ಕೊಂದದ್ದಲ್ಲ, ಶಬ್ದದಿಂದ ಉಂಟಾದ ಭಯ ಅವನನ್ನು ಕೊಂದಿತ್ತು. ಹಾಗೆ ಇಲ್ಲಿ ವಿಕಾರವನ್ನು ಹಾಕಿ ಸಂಜಯ ಧೃತರಾಷ್ಟ್ರನ ಮಕ್ಕಳಲ್ಲಿ ಆದ, ಧೃತರಾಷ್ಟ್ರನಲ್ಲಿ ಆದ, ಅಲ್ಲಿರತಕ್ಕ ಸೈನ್ಯಕ್ಕ ಧಾತರಾಷ್ಟ್ರಾನ ಅಂತ ಕರೆಯುವ ಮೂಲಕ ಧೃತರಾಷ್ಟ್ರನಿಗೆ ಸಂಜಯ ತೋರಿಸ್ತಾ ಇದ್ದಾನೆ. ನಿನ್ನ ಪರಿಸ್ಥಿತಿ ಏನು, ಹೇಗೆ ನಿಲ್ತೀಯ ನೀನು? ನಿನ್ನ ಮಕ್ಕಳು ಎದೆಗೊಳಗೂ ಸಾಯ್ತಾ ಇದ್ದಾರೆ, ನೀನು ಉಸಿರಾಟ ಚೆನ್ನಾಗಿದೆಯಾ ನೋಡಿಕೊ ಅನ್ನುವ ಹಾಗೆ. ಸಘೋಷ ಧಾತರಾಷ್ಟ್ರಾನ ಹೃದಯಾನ್ ವ್ಯದಾರಯತು ನಭಶ್ಚ ಪೃಥ್ವೀಂಚೈವ ತುಮುಲೋ ವ್ಯನುನಾದಯನ್ ಮುಂದುವರಿಸುತ್ತಾ ಅಂತಾನೆ. ಇವತ್ತು ಆ ಶಬ್ದ ತನಗೆ ಹೊಡೆದು ಕೆಡತಾ ಇದ್ದಾಗಿ ಭಾಸವಾಗುತ್ತದೆ ಎನ್ನುವ ಮಟ್ಟಿಗೆ ಸಂಜಯ
ಘೋಷ ನಡೆದು 10 ದಿನವೇ ಕಳೆದಿದೆ. ಆ ವಿಷಯದಲ್ಲಿ ಧೃತರಾಷ್ಟ್ರ ಹೇಳುತ್ತಾ ಇದ್ದಾನೆ ಶಬ್ದದ ವೈಭವ ಚಮತ್ಕಾರ ಹೇಗಿತ್ತು ಅಂತ. ಆ ಚಮತ್ಕಾರವನ್ನು ಆಸ್ವಾದಿಸುತ್ತಾ ಇದ್ದಾನೆ. ಆ ಶಬ್ದ ಕೇಳಿದಾಗ ಆಗ್ತಾ ಉಂಟು, ಇವತ್ತು ನಡೀತಾ ಉಂಟ. ಆವತ್ತು ಓದಿದ ತಾವು ಸಿದ್ಧರು 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 ಅಂತ ಹೇಳಿಕೊಂಡು ಪ್ರತಿಯೊಬ್ಬರು ಹೇಳಿರತಕ್ಕಂತಹ ಶಬ್ದ ಒಟ್ಟು ಮೊತ್ತವಾಗಿ ಬಂದಾಗ, ಅವರ ವಿಜಯದ ಮಂಗಳವಾಗಿ ಅದು ಹೊರಗೆ ಹೊಮ್ಮಿದಾಗ, ಇವತ್ತು ನನಗೆ ಕೇಳಿಸ್ತಾ ಇದ್ದಾಗ ಆಗುತ್ತೆ ಅನ್ನುವಂತೆ 10 ದಿನದ ನಂತರದಲ್ಲಿಯೂ ಆ ಶಬ್ದವನ್ನು ತಾನು ಆಸ್ವಾದಿಸುವಂತೆ, ಅಲ್ಲಿ ಆಗ್ತಾ ಇರುವಂತೆ, ಧೃತರಾಷ್ಟ್ರನ ಕಿವಿಗೆ ಆ ಶಬ್ದಗಳು ಕೇಳಿಸುವಂತೆ ಮಾಡಿ. ಏನು ಶಬ್ದ? ಆ ಶಬ್ದದ ವೈಭವವೇ ಅತ್ಯಂತ ಖುಷಿಯಲ್ಲಿ ಕೊಟ್ಟಿತ್ತು ಎನ್ನುವುದನ್ನು ಹೇಳಲಿಕ್ಕೆ ಸಂಜಯ ಬಹಳ ಸುಂದರವಾಗಿದ್ದ ಪದಗಳನ್ನು ಪ್ರಯೋಗ ಮಾಡಿದ್ದಾನೆ. ಆ ಶ್ಲೋಕ ಮತ್ತೆ ಹಿಂದೆ ಬರುವಂತೆ, ನಭಶ್ಚ ಪ್ರಪುರೀಂಚೈವ ತುಮುಲೋ ವೆನುನಾದಯನ್ ವೆನುನಾದಯನ್ ಸ ಘೋಷ ಧಾತರಾಷ್ಟ್ರಾನ ಹೃದಯಾನಿ ವ್ಯದಾರೆ. ನಿಲ್ಲಿಸಬೇಕು ಅವನಿಗೆ. ಶಬ್ದ ಕೇಳುತ್ತಾ ಧೃತರಾಷ್ಟ್ರ ಎದೆ ಹೊಡೆಯಿತು ಅಂತ ಹೇಳಬೇಕು. ಇಲ್ಲ, ಅಮಂಗಳದಲ್ಲಿ ನಿಲ್ಲಿಸುವುದಕ್ಕಿಂತ ಸಂಜಯನ ನುಡಿಯಲ್ಲಿಯೂ ಮಂಗಳ ಘೋಷ. ಏನು ಶ್ರವಣ! ಆ ನಾದ ವೈಭವ ಧೃತರಾಷ್ಟ್ರನ ಮಕ್ಕಳ ಎದೆಯನ್ನು ಹೊಡೆಯಿತು. ನೆಲ ಮುಗಿದು ಒಂದಾಗಿ ಮುಂದಡಿ ಇಡುತ್ತಾ ಬಂದು ಬರ್ತಾ ಇದೆ. ಅದು ನಾದ ಕೊಡ್ತಾ ಇದೆ, ಉಳ್ಳುತ್ತಾ ಎಂದು ಕ್ರಮದಲ್ಲಿ ನಿಲ್ಲಿಸಿದ. ಅದನ್ನು ಮುಂದುವರಿಸಿದ. ಮಂಗಳ ನಾದವನ್ನು ಮುಂದಡಿಯಿದೆ ಅಂತ ಹೇಳ್ತಾ ಬಂದ. ಇವರ ಹೃದಯ ಒಡೆದೇ ಹೋಯಿತು ಅಂತ ನಿಲ್ಲಿಸಿಬಿಟ್ಟ. ಆ ನಿಲ್ಲಿಸುವಿಕೆ, ಮುಂದರಿಸುವಿಕೆ ನಮ್ಮನ್ನು ಮತ್ತೆ ಮುಂದುವರಿಸುತ್ತೆ, ನಿಲ್ಲಿಸುವಂತೆ ಮಾಡುವುದಿಲ್ಲ ಹೇಳುವಷ್ಟು ಚನ್ನಕ್ಕೆ ಆ ಶ್ಲೋಕಗಳ ತಯಾರಿಗೆ ವೇದವ್ಯಾಸರಿಂದ ಹಿಂದೆ ಮುಂದಕ್ಕಾಗಿದೆ. ಎಲ್ಲ ಶ್ಲೋಕಗಳು ಹೀಗೆ ಗೀತೆಯಲ್ಲಿ ಆಚೆಗೆ ಈಚೆಗೆ ಎಳೆದು ನೋಡ್ತಾ ಬಂದ್ರೆ ಅದಕ್ಕೊಂದು ಹೊಸ ಅರ್ಥಗಳೇ ಹೊರಡುವ ಹಾಗೆ ಕಾಣುತ್ತೆ. ಆ ನೆಲೆಯಲ್ಲಿ ಸಂಜೆಯ ಮುಂದೆ ಕೃಷ್ಣನ ಪಾರಪತ್ಯದಲ್ಲಿ ಅರ್ಜುನ ತಯಾರಾದ ಕ್ರಮವನ್ನು ಧೃತರಾಷ್ಟ್ರನಿಗೆ